ಇವತ್ತು ರಾಜು ಅನ್ನೋರು ಸುಮಾರು 15-16 ವರ್ಷ ಹುಡುಗ. ಇವತ್ತು ಅವನನ್ನು ಕೂಡ ನಾವು ಕಳ್ಕೊಂಡಿದ್ದೇವೆ. ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದೀವಿ. ಬಿಕಾಸ್ ಈ ಬೋಂಟ್ ಇರ್ತಕ್ಕಂಥದ್ದೇ 70%, 80%, 90% ಬೋಂಟ್ ಆಗಿ ಬಂದ ನಂತರ ನಮ್ಮ ಕಿಮ್ಸ್ ಸಂಸ್ಥೆಯು ಆಮೇಲೆ ಬಹಳಷ್ಟು ಎಕ್ಸ್ಪರ್ಟ್ಗಳು ಕರೆಸಿದೀವಿ, ಪ್ರಯತ್ನವನ್ನು ಮಾಡಿದ್ದೀವಿ. ಇವತ್ತು ಅವನ್ನ ಕಳ್ಕೊಂಡಿದ್ದೀವಿ. ಫ್ಯಾಮಿಲಿಗೆ ಆ ದೇವರು ಎದುರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ತಮ್ಮ ಮುಖಾಂತರ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಪರಿಹಾರ ಹೆಚ್ಚಿಗೆ 5 ಲಕ್ಷ ಮಾನ್ಯ ಮುಖ್ಯಮಂತ್ರಿಯವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ಘೋಷಣೆ ಕೂಡ ಮಾಡಿದ್ದೇವೆ. ನಾವು ಹೇಳಿದ್ದೇನೆ ಹೆಚ್ಚಿನ ಪರಿಹಾರಕ್ಕೆ 5 ಲಕ್ಷ ಕೊಡ್ತಾ ಇದೀವಲ್ಲ. ಮೊದಲು ಪರಿಹಾರ ಸ್ಪೆಷಲ್ ಕೇಸ್ ಕನ್ಸಿಡರ್ ಮಾಡಿ ಕೊಡ್ತಾ ಇದೀವಿ. ಪರಿಹಾರನೇ ಬಹಳ ದೊಡ್ಡ ಏನೋ ಪರಿಹಾರ ಸೊಲ್ಯೂಷನ್ ಅಲ್ಲ ಅದು. ಆದ್ರೆ ತಾಯಿಗೆ ವಿಶೇಷವಾಗಿ ಮುಂದೆ ನಮ್ಮ ಕಡೆಯಿಂದ ಏನಾಗುತ್ತೆ ಸರ್ಕಾರ ವತಿಯಿಂದ ಅಥವಾ ನಮ್ಮ ಏನ್ ಸಹಾಯ ಮಾಡಬಹುದು ಅಂತ ಹೇಳಿ ನಾವು DC ಅವರು ಮಾತನಾಡ್ತೀವಿ. ಇದೊಂದೇ ಅಲ್ಲ, ಎಲ್ಲ DCs ಯಾವ ರೀತಿ ಅನಾನುಕೂಲ ಆಗಿದೆ ಅವರಿಗಿಂತ ಒಂದು ಕಾರಣದಿಂದ ಅವ್ರ ಫ್ಯಾಮಿಲಿಗೆ ಏನನ್ನ ಸ್ವಲ್ಪ ಅನುಕೂಲ ಆಗ್ತಕ್ಕಂಥ ಕೆಲಸ ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭ ಕೇಳಿಕ್ಕೆ ಕ್ರಿಟಿಕಲ್ ಇದೆ. ಬಹಳ ಜನರದ್ದು ಇದೇ ರೀತಿ ಸುಮಾರು ಇನ್ನ ವಿ ಹ್ಯಾವ್ ಗಾಟ್ 5 more people who are very critical. ಬಹಳ ಚಿಂತಾಜನಕ ಇದೆ ಇದು. ಮನಮೋಹನ್ ಸಿಂಗ್ ಬೇಡ, ಇವೆರಡು ಮಿಕ್ಸ್ ಆಗದ್ ಬೇಡ, ಆಮೇಲೆ ಮಾತಾಡ್ತಾರೆ. ಇವತ್ತು ಈ ಪ್ರಪಂಚ ಕಂಡಿರ್ತಕ್ಕಂಥ ಒಬ್ಬ ಆಧುನಿಕ, ಯಾಕಂದ್ರೆ ಈ ಮಾಡರ್ನ್ ವರ್ಲ್ಡ್ ನಲ್ಲಿ ಗ್ಲೋಬಲೈಸೇಷನ್ ನಲ್ಲಿ ಒಬ್ಬ ಗ್ರೇಟ್ ಎಕನಾಮಿಸ್ಟ್ ನಾವು ಕಳ್ಕೊಂಡಿದ್ದೀವಿ. ಈ ದೇಶದ ಪ್ರಧಾನಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿ ಆಗಿರತಕ್ಕಂಥ ಮನಮೋಹನ್ ಸಿಂಗ್ ರಾವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಆಲ್ರೆಡಿ ಮಾಧ್ಯಮದವರು ಅವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ ತಾವೆಲ್ಲ ತೋರಿಸ್ತಾ ಇದ್ದೀರಿ. ಒನ್ ಆಫ್ ದ ಫೈನೆಸ್ಟ್ ಆರ್ಕಿಟೆಕ್ಟ್ ಆಫ್ ದಿಸ್ ಇಂಡಿಯನ್ ಏನು ನಾವು ಫೈನಾನ್ಷಿಯಲ್ ವ್ಯವಸ್ಥೆಯಲ್ಲಿ ಅವಳು ದೊಡ್ಡ ಮಹತ್ವದ ಕಾಂಟ್ರಿಬ್ಯೂಷನ್ ಇದೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಆ ದೇವರು ಎದುರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ತಮ್ಮ ಮುಖಾಂತರ ನಾನು ಬೇಡಿಕೊಳ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.